ಬೈಕವರು ಪೆಟ್ರೋಲ್ ಏನೋ ಖಾಲಿ ಆಗಿದೆ ಅನಿಸುತ್ತೆ. ನಾನು ಸ್ಪೀಡಾಗಿ ಬಂದುಬಿಟ್ಟೆ, ನಿಲ್ಸೋಕ್ಕಾಗಿಲ್ಲ. ತಳ್ಕೊಂಡು ಬರ್ತಿದ್ದಾರೆ ಪಾಪ, ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ, ಯಾರೂ ನಿಲ್ಲಿಸ್ತಾನೇ ಇಲ್ಲ. ನೋಡಿ ಮತ್ತೆ ನಮ್ಗೆ ಅನ್ಕೊತಾರೆ ಏನಪ್ಪ ಬರೀ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಮಾಡ್ತಾರೆ ವೀಡಿಯೋಸ್ ಅಂತ ಅಂದ್ಬಿಟ್ಟು. ವೀಡಿಯೋಸ್ ಮಾಡಾದರೂ ನಾವು ಒಬ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ, ಅದಕ್ಕೆ ಮೆಚ್ಚಬೇಕಾರಪ್ಪ. ಹಾಂ, ಇವರೊಬ್ರು ಅಡ್ಡ ಬಂದು ಸೈಡ್ ಬಾ ಗುರು, ಪರವಾಗಿಲ್ಲ ಸೈಡ್ ಬಾ. ಶೇಟ್, ನಮ್ಮ ಡೆಲಿವರಿ ಬಾಯ್ಸ್ ಅಷ್ಟೇ ಯಾಕಂದರೆ ಅವ್ರಿಗೆ ಗೊತ್ತು, ಪ್ರತಿಯೊಂದು ಕಷ್ಟನೂ ಗೊತ್ತು. ನಂತರ ಡೆಲಿವರಿ ಬಾಯ್ಸ್ಗೆ ನೋಡಿ ಇಷ್ಟು ಜನ ಹೋಗಿದ್ದಾರೆ. ನಾನು ಒಂದು ಡೆಲಿವರಿ ಬಾಯಿ, ಮತ್ತು ಇವರು ಒಂದು ಡೆಲಿವರಿ ಬಾಯಿ. ನಾನು ನಿಲ್ಲಿಸಿದ್ದೀನಿ, ನನ್ನ ಮುಂದೆ ಇವ್ರು ನಿಲ್ಲಿಸಿದ್ದಾರೆ. ಅವ್ನು ಟ್ಯಾಂಕ್ ಚಾಡೋಣ ಅಂತಂದರೆ ಹಂಗೆ ಹೋಗ್ಬಿಟ್ರು ಅವರು. ಬಂತಲ್ಲ, ಓಕೆ, ಬಾಯ್. ನೋಡಿ ನಮ್ಮ ಡೆಲಿವರಿ ಬಾಯ್ಸ್ ಅಂದ್ರೇ ಹಿಂಗೆ, ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಇನ್ನೊಬ್ರು ಹಸಿವಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಟೈಮ್ಗೆ ಊಟ ಕೊಡಬೇಕು ಅಂತ ಹಂಗೂ ಒದ್ದಾಡಿ ಇನ್ನೊಬ್ರಿಗೆ ಊಟ ಕೊಡ್ತಾರೆ. ಹೆಲ್ಪಿಂಗ್ ಅಂದ್ರೇ ಡೆಲಿವರಿ ಬಾಯ್ಸ್ ಅಂದ್ರೇ ಹೆಲ್ಪಿಂಗಪ್ಪ. ಏನಾದರೂ ಅಂದ್ಕೊಳ್ಳಿ, ಅವರು ಹೊಟ್ಟೆ ಒಡ್ಕೊಂಡಾದರೂ ಅವರು ಹಸಿವಲ್ಲಿದ್ದರೂ ಪರವಾಗಿಲ್ಲ ಅಂತ ಇನ್ನೊಬ್ರು ಹೊಟ್ಟೆ ತುಂಬಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ಳೋರೆ ಡೆಲಿವರಿ ಬಾಯ್. ಅಂಥ ಡೆಲಿವರಿ ಬಾಯ್ಸ್ಗೆ ಕೆಲವೊಂದು ನಾಲಾಯಕ್ ಜನಗಳು ಅವ್ರಿಗೆ ರೆಸ್ಪೆಕ್ಟೇ ಕೊಡೋಲ್ಲ. ಕೆಲವೊಂದು ಜನ ಅವ್ರಿಗೆ ಅನ್ನ ಆಗಬೇಕು ಅಂದರೂ ಡೆಲಿವರಿ ಬಾಯೇ ಬೇಕು.